ಕುಮಟಾ ಮಣಕಿ ಮೈದಾನದಲ್ಲಿ ಮಾರ್ಚ್ 30ರ ಸಂಜೆ 7 ಗಂಟೆಗೆ ಯುಗಾದಿ ಉತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಿದ್ದೇವೆ. ಕುಮಟಾ ಜನತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಯುಗಾದಿ ಉತ್ಸವಿ ಸಮಿತಿ ಅಧ್ಯಕ್ಷ ಸುರೇಶ್ ಹೆಗಡೆ ಮನವಿ ಮಾಡಿದರು. ಕುಮಟಾ ಪಟ್ಟಣದ ವೈಭವ್ ಹೋಟೆಲ್ನಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಯುಗಾದಿ ಉತ್ಸವ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಯುಗಾದಿ ಉತ್ಸವ ಸಮಿತಿಯ ಅಧ್ಯಕ್ಷ ಸುರೇಶ್ ಹೆಗಡೆ ಅವರು, ಕಳೆದ 16 ವರ್ಷಗಳಿಂದ ಯುಗಾದಿ ಉತ್ಸವ ಸಮಿತಿಯ ಆಶ್ರಯದಲ್ಲಿ ಯುಗಾದಿ ಉತ್ಸವವನ್ನು ಆಚರಿಸಿಕೊಂಡು ಬಂದಿದ್ದೇವೆ. ಅದರಂತೆ ಈ ವರ್ಷವೂ 17ನೇ ವರ್ಷದ ಯುಗಾದಿ ಉತ್ಸವವನ್ನು ಮಾರ್ಚ್ 30ರಂದು ಆಯೋಜಿಸಿದ್ದೇವೆ. ಮಧ್ಯಾಹ್ನ 3:30 ಗಂಟೆಗೆ ದೇವರ ಹಕ್ಕಲದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದಿಂದ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಆರಂಭವಾಗಲಿದೆ. ವಿವಿಧ ಸಮಾಜಗಳ ಪರಂಪರೆಯನ್ನ ಸಾರುವಂತಹ ಸ್ತಬ್ಧ ಚಿತ್ರಗಳು ಮತ್ತು ವಿಭಿನ್ನ ಕಲಾ ತಂಡಗಳು ಮೆರವಣಿಗೆಯ ಮೆರುಗನ್ನು ಇಮ್ಮಡಿಗೊಳಿಸಲಿವೆ. ಪಟ್ಟಣದಾದ್ಯಂತ ಸಂಚರಿಸಿದ ಮೆರವಣಿಗೆ ಮಣಕಿ ಮೈದಾನದಲ್ಲಿ ಸಮಾವೇಶಗೊಳ್ಳಲಿದೆ. ಬಳಿಕ ಸಂಜೆ 7 ಗಂಟೆಗೆ ಆರಂಭವಾಗಲಿರುವ ಕಾರ್ಯಕ್ರಮದಲ್ಲಿ ಗದಗದ ಶ್ರೀ ಶಿವಾನಂದ ಬ್ರಹ್ಮ ಮಠದ ಜಗದ್ಗುರು ಶ್ರೀ ಸದಾಶಿವಾನಂದ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಯುಗಾದಿ ಸಂದೇಶ ಸಾರಲಿದ್ದಾರೆ. ಪಂಚಾಂಗ ಶ್ರವಣ, ಯುಗಾದಿ ಫಲ ಭವಿಷ್ಯ, ಬೇವು ಬೆಲ್ಲ ವಿತರಣೆ, ಯುಗಾದಿ ಪ್ರಶಸ್ತಿ ಪ್ರದಾನ, ಮಾತಾಪಿತ್ರ ಪೂಜನ ಕಾರ್ಯಕ್ರಮ ನಡೆಯಲಿದೆ. ಸಭಾ ಕಾರ್ಯಕ್ರಮದ ನಂತರ ವಿದೂಷಿ ನಯನ ಪ್ರಸನ್ನ ಪ್ರಭು ನಿರ್ದೇಶನದಲ್ಲಿ ರೋಟರಿಯ ನಾದಶ್ರೀ ಕಲಾ ಕೇಂದ್ರದ ವಿದ್ಯಾರ್ಥಿಗಳಿಂದ ನೃತ್ಯ ವೈಭವ ಪ್ರದರ್ಶನಗೊಳ್ಳಲಿದೆ. ಕೊಂಕಣ ಎಜುಕೇಷನ್ ಟ್ರಸ್ಟ್ನ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ವಿದೂಷಿ ಪಲ್ಲವಿ ತಂಡದಿಂದ ಭರತನಾಟ್ಯ ಪ್ರದರ್ಶನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಅವರು ಮನವಿ ಮಾಡಿದರು. ಯುಗಾದಿ ಉತ್ಸವ ತಮಗೆಲ್ಲ ಗೊತ್ತಿದೆ. ಯುಗಾದಿ ಅಂತ ಹೇಳಿದ್ರೆ ಹೊಸ ವರ್ಷ, ಹಿಂದೂಗಳಿಗೆ ಚೈತ್ರ ಶುದ್ಧ ಪ್ರತಿಪದೆ. ಕುಮಟಾದಲ್ಲೂ ಕಳೆದ 16 ವರ್ಷದಿಂದ ನಾವು ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಈ ಸಮಾಜಕ್ಕೆ ಒಂದು ದಿಕ್ಕು ಕೊಡಬೇಕು. ಅವರಿಗೆ ಯುಗಾದಿ ಅಂದಾಗ ಹೊಸ ವರ್ಷ ಅಂತ ನೆನಪಾಗಬೇಕು, ಮನೆಯಲ್ಲೂ ಮಾಡಬೇಕು ಮತ್ತು ಸಾರ್ವಜನಿಕವಾಗಿ ಎಲ್ಲ ಸಮಾಜ ಬಾಂಧವರು ಸೇರಿಕೊಂಡು, ವಿಶೇಷವಾಗಿ ನಾವು ಕುಮಟಾದಲ್ಲಿ ಸುಮಾರು ಒಂದು 20-25 ಸಮಾಜವನ್ನು ಗುರುತಿಸಿ ಆ ಸಮಾಜದಲ್ಲಿ ಕಳಕಳಿಯಿಂದ ನೆನೆಸ್ಕೊಂಡಾಗ ಈ ಕಳೆದ 16 ವರ್ಷಗಳಿಂದಲೂ ಸಹ ಅವರು ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ನಾವೆಲ್ಲ ಒಂದು ಒಗ್ಗಟ್ಟಿನಿಂದ ಇದನ್ನು ಆಚರಿಸಬೇಕು ಹೇಳುವಂಥ ಒಂದು ವಿಷಯವನ್ನು ಇಟ್ಕೊಂಡು ಆಚರಿಸ್ತಾ ಇರೋದ್ರಿಂದ ಆವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಗದಗನ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಜಗದ್ಗುರು ಪರಮಾನಂದ ಜಗದ್ಗುರು ಸದಾಶಿವಾನಂದ ಮಹಾಸ್ವಾಮೀಜಿಯವರು ಗದಗ ಅವರು ಅಂದರೆ ವಿಶೇಷವಾಗಿ ನಾವು ಪ್ರತಿ ವರ್ಷ ಸ್ವಾಮೀಜಿಯವರ ಆಶೀರ್ವಚನ, ಆಮೇಲೆ ಪಂಚಾಂಗ ಶ್ರವಣ, ಆಮೇಲೆ ನಮ್ಮ ಮೊದಲೇ ಕೆಲವು ಕಾರ್ಯಕ್ರಮ ವಿವರಣೆಯನ್ನು ಸಂಚಾಲಕರು ಕೊಡಲಿಕ್ಕಿದ್ದಾರೆ. ಸೊ ನಿಮ್ಮಲ್ಲಿ ಬೇಡ್ಕೊಡೋದೇನು ಅಂತ ಹೇಳಿದ್ರೆ, ಈ ಕಾರ್ಯಕ್ರಮ ವಿಶೇಷವಾಗಿ ಹೆಚ್ಚಿನ ಜನರಿಗೆ ತಲುಪಿಸಬೇಕು. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನರು ಬರಬೇಕು ಮತ್ತು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಆಸ್ವಾದನೆ ಮಾಡಬೇಕು ಹೇಳುವಂಥ ಉದ್ದೇಶದಿಂದ ನಮ್ಮನ್ನು ಕರೆದಿರೋದು. ಯುಗಾದಿ ಉತ್ಸವ ಸಮಿತಿ ಸಂಚಾಲಕ ಮುರಳೀಧರ ಪ್ರಭು ಹಾಗೂ ಖಜಾಂಚಿ ಜಿಎಸ್ ಹೆಗಡೆ ಮಾತನಾಡಿ, ಬೃಹತ್ ಕುಂಭಮೇಳದ ನಂತರ ಬಂದ ಮೊದಲ ಯುಗಾದಿ ಕುಂಭಮೇಳ ಜಗತ್ತಿಗೆ ಹಿಂದೂ ಧರ್ಮದ ಸನಾತನ ತತ್ವ ಸಿದ್ಧಾಂತವನ್ನು ಪ್ರಸಾರಪಡಿಸಿದೆ. ನಾವೆಲ್ಲ ಒಂದೇ ಎನ್ನುವ ಸಂದೇಶವನ್ನು ನೀಡಿದ್ದು ಅನೇಕರು ಭಾಗವಹಿಸಿದ್ದೇವೆ. ಇದು ಯಾರ ವಿರುದ್ಧ ನಮ್ಮ ಶಕ್ತಿ ಪ್ರದರ್ಶನಕ್ಕಾಗಿ ಅಲ್ಲ, ವಿಕೃತಿಯ ಕಡೆಗೆ ಹೋಗುತ್ತಿರುವ ಯುವಕರನ್ನ ಸುಕೃತಿಯ ಕಡೆಗೆ ಸೆಳೆಯುವ ಪ್ರಯತ್ನ ಹಲವು ವರ್ಷಗಳಿಂದ ಮಾಡುತ್ತಾ ಬಂದಿದ್ದು ನಮ್ಮ ಉದ್ದೇಶ ಸಹ ಬಹುಮಟ್ಟಿಗೆ ಯಶಸ್ಸು ಕಂಡಿದ್ದೇವೆ ಎಂದ ಅವರು, ಯುಗಾದಿ ಉತ್ಸವ ನಿಮಿತ್ತ ಮಾರ್ಚ್ 22ರ ಶನಿವಾರ ಮಧ್ಯಾಹ್ನ 3:30 ಗಂಟೆಗೆ ಜಿಲ್ಲಾ ಮಟ್ಟದ ಸಾಂಪ್ರದಾಯಿಕ ಮತ್ತು ಶಾಸ್ತ್ರೀಯ ಶೈಲಿಯ ಭಜನಾ ಸ್ಪರ್ಧೆ ಪಟ್ಟಣದ ಮಹಾಸತಿ ದೇವಸ್ಥಾನದ ಸಭಾಂಗಣದಲ್ಲಿ ನಡೆಯಲಿದೆ. ಆಸಕ್ತರು ಹೆಸರನ್ನು ನೋಂದಾಯಿಸಿಕೊಂಡು ಭಜನಾ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದಾಗಿದೆ. ಮಾರ್ಚ್ 29ರ ಸಾಯಂಕಾಲ ದೇವರ ಹಕ್ಕಲದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯದಿಂದ ಬೃಹತ್ ಬೈಕ್ ರ್ಯಾಲಿ ನಡೆಸುವ ಮೂಲಕ ಜಾಗೃತಿ ಮೂಡಿಸಲಿದ್ದೇವೆ. ಕೇಸರಿಯ ಕಹಳೆ ಮೊಳಗಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಬಂಧುಗಳು ಪಾಲ್ಗೊಳ್ಳುವಂತೆ ಕೋರಿದರು. ಕುಂಭಮೇಳ ನಮ್ಮ ಸನಾತನ ಧರ್ಮವನ್ನು ವಿಶ್ವಕ್ಕೆ ತೆರೆದು ತೋರಿಸಿದೆ. ಎಷ್ಟು ವಿಸ್ತೃತವಾಗಿದೆ, ಎಷ್ಟು ಅದ್ಭುತವಾಗಿದೆ ಎಂಬ ಸತ್ಯವನ್ನು ಜಗತ್ತಿಗೆ ಹೇಳಿದೆ. ಅನೇಕ ಜಾತಿ, ಮತ, ಪಂಥ ಯಾವುದೇ ಭೇದವಿಲ್ಲದೆ, ಬಡವರು ಬಲ್ಲಿದರು ಎಂಬ ಭೇದವಿಲ್ಲದೆ ಎಲ್ಲರೂ ಹಿಂದೂ ಸಮುದಾಯದ ಸನಾತನ ಪರಂಪರೆ ಎಲ್ಲರೂ ಅದರಲ್ಲಿ ಪಾಲ್ಗೊಂಡಿದ್ದಾರೆ. 24-25 ಪಂಗಡಗಳಿದ್ದಾವೆ. ಬೇರೆ ಎಲ್ಲ ಪಂಗಡಗಳಿದ್ದರೂ ನಾವೆಲ್ಲ ಒಂದು, ಯಾವುದೇ ಜಾತಿ, ಮತ, ಪಂಥದ ಭೇದವಿಲ್ಲದೆ ನಾವು ಅದನ್ನು ಸಂಘಟಿಸಿಕೊಂಡು ಬಂದಿದ್ದೇವೆ ಕಳೆದ 17 ವರ್ಷಗಳಿಂದ. ಈ ವರ್ಷವೂ ಕೂಡ ಅದೇ ಉತ್ಸಾಹದಿಂದ ಅಥವಾ ಇಮ್ಮಡಿ ಉತ್ಸಾಹದಿಂದ ಕುಂಭಮೇಳದಿಂದ ಪ್ರೇರಿತರಾಗಿ ಇಮ್ಮಡಿ ಉತ್ಸಾಹದಿಂದ ಈ ವರ್ಷ ಅದನ್ನು ಸಂಘಟಿಸಿದ್ದೇವೆ.
ನಾವೆಲ್ಲರೂ ಒಂದು ಎಂಬ ಪ್ರದರ್ಶನ ಈ ವರ್ಷ ನಾವು ನೀಡಲಿದ್ದೇವೆ. ಕಳೆದ 4-5 ವರ್ಷಗಳಿಂದ ನಾವು ಮಾಡುವಂತೆ ಭಜನಾ ಸಪ್ತಾಹ, ಭಜನಾ ಸ್ಪರ್ಧೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆ ಭಜನಾ ಸ್ಪರ್ಧೆಯನ್ನು ನಾವು ಏರ್ಪಡಿಸಿದ್ದೇವೆ. ನಾಡಿದ್ದು ಶನಿವಾರ 22ರಂದು ಇದು ನಮ್ಮ ಮಹಾಸತಿ ದೇವಸ್ಥಾನದ ಸಭಾಂಗಣದಲ್ಲಿ ಆ ಕಾರ್ಯಕ್ರಮ ನಡೆಯಲಿದೆ. ನಮ್ಮ ಜಿಲ್ಲೆಯ ಎಲ್ಲ ಹೆಚ್ಚಿನ ಭಜನಾ ತಂಡಗಳನ್ನು ನಾವು ಅವತ್ತು ಆಹ್ವಾನಿಸಿದ್ದೇವೆ. ಮತ್ತು ಈ ವರ್ಷ ವಿಶೇಷವಾಗಿ ಸಾಂಪ್ರದಾಯಿಕ ಭಜನೆ ಮತ್ತು ಶಾಸ್ತ್ರೀಯ ಭಜನೆ ಎಂಬ 2 ವಿಭಾಗಗಳನ್ನು ಕೂಡ ಮಾಡಿದ್ದೇವೆ. ಸಾಂಪ್ರದಾಯಿಕ ಭಜನೆ ಮಾಡುವವರಿಗೆ ಅವಕಾಶ ಸಿಗೋದಿಲ್ಲ ಎಂಬ ಒಂದು ಮಾತು ಕೇಳಿ ಬಂದರಿಂದ ಸಾಂಪ್ರದಾಯಿಕ ಭಜನೆಯ ವಿಭಾಗವನ್ನು ಬೇರೆ ಕೂಡ ಮಾಡಿದ್ದೇವೆ. ಅದು ವಿಶೇಷವಾಗಿ ನಿಮಗೆ ಗೊತ್ತಿದೆ, ನಮ್ಮ ಮನೆಯಲ್ಲಿ ಭಜನೆ ಹಿಂದಿನ ಅನಾದಿ ಕಾಲದಿಂದ ನಡೆದು ಬಂದಿರುವಂಥದ್ದು, ನಮ್ಮನ್ನು ಭಕ್ತಿ ಮಾರ್ಗದ ಕಡೆ ತಗೊಂಡು ಹೋಗುವಂಥದ್ದು. ಅಂಥದ್ದು ಆ ಸಂಪ್ರದಾಯ ತಿರುಗಿ ಪ್ರಾರಂಭಿಸಬೇಕೆಂಬ ಉದ್ದೇಶದಿಂದ ಇದನ್ನು ನಾವು ಮಾಡಿದ್ದೇವೆ. ಅದೇ ರೀತಿ ಶೋಭಾಯಾತ್ರೆಯಲ್ಲೂ ಕೂಡ ಅನೇಕ ತರಹದ ಆಕರ್ಷಣೆಗಳು ವರ್ಷಪ್ರತಿ ಇರುವಂತೆ ಇರಲಿದ್ದಾವೆ. ಕಾರ್ಯಕ್ರಮವನ್ನು ಭಾಳ ಅದ್ದೂರಿಯಾಗಿ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಟುಕೊಂಡು ವಿಶೇಷವಾಗಿ ಹಣಕಾಸಿನ ರೂಪದಲ್ಲಿ ಈಗ ಒಂದು ರೀತಿಯಲ್ಲಿ ಮನೆ ಮನೆ ಅಭಿಯಾನವನ್ನು ರೀತಿಯಲ್ಲಿ ಆಗ್ತಾಯಿದೆ. ನಮಗೆ ಪ್ರತಿ ವರ್ಷ ನಮಗೆ ಪ್ರಾಯೋಗಿಕತ್ವದ ಮೂಲಕ ಸಾರ್ವಜನಿಕರಿಂದ ಹಣ ಸಂಗ್ರಹ ಆಗ್ತಾ ಇರುವಂಥದ್ದು. ಈ 16 ವರ್ಷದಲ್ಲಿ ಸಂಗ್ರಹವಾಗಿರ್ತಕ್ಕಂಥ ಹಣದಲ್ಲಿ ಪ್ರತಿ ವರ್ಷ ನಮಗೆ ಏನು ಉಳಿತಾಯ ಆಗ್ತಾ ಇದೆಯೋ ನಾವು ಧಾರ್ಮಿಕವಾಗಿ ವಿಶೇಷವಾಗಿ ಈಗಾಗಲೇ ಕಳೆದ ಬಾರಿ ನಾವು ಹೇಳಿದ್ದೀವಿ, ಕೆರೆಯ ಹೂಳೆತ್ತುವ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಮುಂದೆ ಅನೇಕ ಯೋಜನೆಗಳಿದೆ ನಮ್ಮದು. ಆ ಯೋಜನೆಗಳಿಗೆ ನಾವು ಆ ಹಣವನ್ನು ವಿನಿಯೋಗಿಸ್ತೇವೆ ಅಂತ ಈ ವರ್ಷವೂ ಸಹ ಸುಮಾರು ಒಂದು 7 ಲಕ್ಷದ ಒಂದು ಬಜೆಟನ್ನು ಹಾಕಿ ನಾವು ಇದು ಕಾರ್ಯಕ್ರಮವನ್ನು ಈಗಾಗಲೇ ಒಂದು ಕಲ್ಪನೆ ಮಾಡಿದ್ದೀವಿ. ಆ 7 ಲಕ್ಷ ಸಂಗ್ರಹ ಆದರೆ ಒಂದು 5 ಲಕ್ಷ ರೂಪಾಯಿ ಸುಮಾರು ಒಂದು ಖರ್ಚು ಆದರೆ ಒಂದು 2 ಲಕ್ಷ ಉಳಿಬಹುದು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡು ಸುದ್ದಿಗೋಷ್ಠಿಯಲ್ಲಿ ಯುಗಾದಿ ಉತ್ಸವ ಸಮಿತಿಯ ಗೌರವಾಧ್ಯಕ್ಷ ಎಸ್.ಜಿ. ನಾಯ್ಕ್, ಸಮಿತಿಯ ಪ್ರಮುಖರಾದ ಸುರೇಶ್ ಭಟ್, ಎಸ್.ವಿ. ಹೆಗಡೆ, ಸುಧಾ ಶಾನ್ಬಾಗ್, ಅರುಣ್ ಹೆಗಡೆ, ಶೀತಲ್ ಭಂಡಾರಿ, ಎಂ.ಟಿ. ಗೌಡ, ಎಂ.ಆರ್. ಭಟ್ ಇತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.